ಇರಾಕ್ ಮೇಲೆ ದಾಳಿಯನ್ನು ಮುಂದುವರಿಸಿರುವಂತಹ ಇರಾನ್ ಸೇನೆ ಅಲ್ಲಲ್ಲಿ ಈಗ ದೋಹಾದಲ್ಲೂ ಕೂಡ ಅಟ್ಯಾಕ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕತಾರ್ ರಾಜಧಾನಿ ದೋಹಾ ನಗರದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇನ್ನು ಬಾಗ್ದಾದ್ನಲ್ಲಿ ಅಮೆರಿಕ ರಾಯಭಾರಿ ಕಚೇರಿಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಅಮೆರಿಕದ ರಾಯಭಾರಿ ಕಚೇರಿ ಬಳಿ ಒಂದು ಭೀಕರ ಸ್ಫೋಟ ಆಗಿದೆ. ಹೆಲಿಕಾಪ್ಟರ್ ಹ್ಯಾಂಗರ್ಗೂ ಕೂಡ ದಾಳಿಯಿಂದಾಗಿ ಹಾನಿಯಾಗಿದೆ. ಅತ್ಯಂತ ಸುರಕ್ಷಿತ ಗ್ರೀನ್ ಝೋನ್ ಅಂತಾನೆ ಇದನ್ನ ಕರೆಯಲಾಗುತ್ತೆ. ಅಂಥ ಜಾಗದಲ್ಲಿ ಅಟ್ಯಾಕ್ ಮಾಡಿದೆ. ಇದಷ್ಟೇ ಅಲ್ಲ, ಅಮೆರಿಕದ ಒಂದು ಟೆಕ್ಸಸ್ ನಗರ ಏನಿದೆ ಅಲ್ಲೂ ಕೂಡ ಒಂದು ಪೆಟ್ರೋಕೆಮಿಕಲ್ ಘಟಕದಲ್ಲಿ ಒಂದು ದಿಢೀರ್ ಬೆಂಕಿ ಕಾಣಿಸ್ಕೊಂಡಿದೆ. ಇದೆಲ್ಲವೂ ಕೂಡ ಇರಾನ್ ನಡೆಸಿರುವಂಥ ಒಂದು ದಾಳಿನ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ. ಬಟ್ ಆಗ್ತಾ ಇರುವಂಥ ಒಂದು ಅಟ್ಯಾಕ್ಗಳನ್ನು ಗಮನಿಸ್ತಾ ಹೋದರೆ ಇದರ ಹಿಂದೆ ಇರಾನ್ ಇರಬಹುದಾ ಅನ್ನುವಂಥದ್ರ ಬಗ್ಗೆ ಅನುಮಾನಗಳಂತೂ ಮೂಡುತ್ತೆ. ಅಮೆರಿಕದ ರಾಯಭಾರಿ ಕಚೇರಿ ಬಳಿ ಆಗಿರುವಂಥ ಒಂದು ಭೀಕರ ಸ್ಫೋಟ, ಇನ್ನೊಂದು ಕಡೆ ಅಮೆರಿಕದ ಪೆಟ್ರೋಕೆಮಿಕಲ್ ಘಟಕದಲ್ಲಿ ಆಗಿರುವಂಥ ಒಂದು ಬೆಂಕಿಯ ಅವಘಡ, ಇದೆಲ್ಲವೂ ಕೂಡ ಅಮೆರಿಕದತ್ತ ಈಗ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಬಟ್ ಇದುವರೆಗೂ ಕೂಡ ಅಮೆರಿಕ ಆಗಲಿ ಇರಾನ್ ಆಗಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಇನ್ನು ಕೂಡ ಹಂಚ್ಕೊಂಡಿಲ್ಲ. ಯಾರು ಇದನ್ನು ಅಟ್ಯಾಕ್ ಮಾಡಿದಾರಾ ಅಥವಾ ಇದೊಂದು ಆಕಸ್ಮಿಕವಾಗಿ ಆಗಿರುವಂಥ ಒಂದು ಘಟನೆನಾ ಅನ್ನುವಂಥದ್ರ ಬಗ್ಗೆ.